ಡಾಕ್ಟರ್ ಎಂ ಲೀಲಾವತಿಯವರ ಸ್ಮಾರಕಕ್ಕೆ ನಾನು ಬಂದಿದ್ದೀನಿ. ವಿನೋದ್ ರಾಜ್ ಅವರನ್ನ ಕೂರಿಸಿ ಮಾತಾಡಿಸ್ತೀನಿ ಅಂತ. ಸದ್ಯಕ್ಕೆ ಅವರೇ ನಮ್ಮ ಜೊತೆಗಿದ್ದಾರೆ. ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ನಿಮ್ಮ ತಾಯಿಯ ಪಕ್ಕದಲ್ಲೇ ನೀವು ಕೂತ್ಕೊಂಡಿದ್ದೀರಾ. ಸೊ ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಮೊದಲು ಇದ್ದೀನಿ, ಆಯಿತು, 1 ವರ್ಷ ಆಯಿತು ತಾಯಿಯವ್ರನ್ನ ಕರ್ಕೊಂಡು. ಅಂದರೆ ಅವ್ರನ್ನ ಕಳ್ಕೊಂಡಿದ್ದೀನಿ ಅಂತ ನಾನು ತಿಳ್ಕೊಂಡಿಲ್ಲ. ನಮ್ಮನ್ನ ಈ ಮೂಲಕ ನಾನು ಉಳಿಸ್ಕೊಂಡಿದ್ದೀನಿ, ನನ್ನ ಜೊತೆಲೇ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. 1 ವರ್ಷ ನಿಮ್ಮ ಮನಸ್ಸಲ್ಲಿ ಒಂದು ತಳಮಳ ಇತ್ತು. ಈ 1 ವರ್ಷ ಆಗೋ ಮುಂಚೆನೆ ನಾನು ಈ ಒಂದು ದೇಗುಲ ಕಟ್ಟಬೇಕು, ಇದನ್ನು ಮ್ಯೂಸಿಯಂ ಮಾಡಬೇಕು, ಇಲ್ಲಿಗೆ ಸಾಕಷ್ಟು ಅವರ ಅಭಿಮಾನಿಗಳು ಬರಬೇಕು ಅನ್ನೋ ಆಸೆ ನಿಮ್ಮಲ್ಲಿತ್ತು. ನಿಮ್ಮ ಆಸೆಯಂತೆ ಅವರ ಪುಣ್ಯತಿಥಿಯ ಮುಂಚೆನೇ ಅದನ್ನು ಮುಗಿಸಿದ್ದೀರಾ. ಅಭಿಮಾನಿಗಳು ಬರೋಕ್ಕೆ ಶುರು ಮಾಡಿದ್ದಾರೆ. ಒಂದು ಕಡೆ ಖುಷಿ ಇದೆ, ಇನ್ನೊಂದು ಕಡೆ ನೋವೇನಾದರೂ ಕಾಡ್ತಿದ್ಯಾ? ತುಂಬಾ ಕಾಡುತ್ತೆ. ತಾಯಿ ಅನ್ನುವಂಥದ್ದು ಯಾರಾದರೂ ತಿಳ್ಕೊಂಡ್ರೆ ತುಂಬ ಸಾಧಾರಣವಾದ ವಿಷಯ ಅಂತ ತಿಳ್ಕೊಂಡ್ರೆ ಖಂಡಿತ ಅದು ಸಾಧಾರಣ ಅಲ್ಲ. ನಾವು ದೇವಸ್ಥಾನಕ್ಕೆ ಹೋಗಿ ಯಾವುದೇ ತಾಯಿನ ದರ್ಶನ ಮಾಡಿದಾಗ ಏನಾಗುತ್ತೆ, ನಮಗಲ್ಲಿ ವಿಗ್ರಹ ಕಾಣಿಸ್ತದೆ, ನಮ್ಮ ಭಾವನೆಗಳು ಸ್ಪಂದಿಸ್ತಾ ಭಾವನೆಗಳಲ್ಲಿ ಆ ದೇವ್ರನ್ನ ನಾವು ನೋಡ್ತೀವಿ. ಇಲ್ಲಿ ನಿಮಗೆ ಪ್ರತ್ಯಕ್ಷ ದೇವರು ಇವರು. ನಮ್ಮನ್ನು ಬದುಕಿದ್ದಾಗ ಅವರೇ ಪ್ರತ್ಯಕ್ಷ ದೇವರು. ಯಾರಿದ್ದಾರೆ ಮಕ್ಕಳಿಗೆ? ತಾಯಿನೇ. ತಾಯಿ ಬಿಟ್ಟರೆ ಯಾರೂ ಇಲ್ಲ. ಪ್ರತಿ ಮನೆಯಲ್ಲಿ ಈ ನಡೆದಾಡೋ ದೇವರು ಅಲ್ಲೇ ಇದ್ದಾರೆ. ಪ್ರತಿ ಮನೆಯಲ್ಲೂ ಈ ನಡೆದಾಡೋ ದೇವರಿದ್ದಾರೆ. ಅದರಿಂದ ನಡೆದಾಡೋ ದೇವರಿಂದನೇ ಈ ಮಕ್ಕಳು ಮರಿ ಇನ್ನೊಂದು ಅಭಿವೃದ್ಧಿ ಎಲ್ಲ ನಡೆಯೋದು. ಪ್ರಾರಂಭ ತಾಯಿನೇ. ತಾಯಿ ಇಲ್ದಿರೋ ಏನೂ ಇಲ್ಲ ಈ ಭೂಮಿ ಮೇಲೆ. ನಾವು ಗಮನಿಸ್ಬೋದು, ಎಷ್ಟೋ ಮಕ್ಕಳು ತಮ್ಮ ತಾಯಂದಿರನ್ನ ಅನಾಥಾಶ್ರಮದಲ್ಲಿ ಅಥವಾ ಎಲ್ಲೋ ಬೀದಿ ಬದಿಯಲ್ಲಿ ಬಿಟ್ಟು ಹೋಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ಮನೇಲಿ ಇರಿಸ್ಕೊಳ್ಳೋಕ್ಕೆ ಆಚೆ ಈಚೆ ನೋಡುವಂಥ ಪರಿಸ್ಥಿತಿಯಲ್ಲಿ ನೀವೊಂದು ಸ್ಮಾರಕನ್ನೇ ನಿರ್ಮಾಣ ಮಾಡಿದ್ದೀರಾ. ಸೊ ಈಗಿನ ಜನ್ರೇಷನ್ಗೆ ನೀವೇನು ಹೇಳ್ತೀರಾ ಅಂತ? ನೀವು ಜನ್ರೇಷನ್ ಆಗಿ ಸಾಫ್ಟ್ವೇರ್ ಕಂಪನಿಗೆ ಹೋಗ್ತೀರಾ, ಆಯಿತಾ? ನಿಮ್ಮ ಒಳ್ಳೆ ಯೌವನದ ದಿನಗಳಲ್ಲಿ ನೀವು ಕಾಲೇಜಿಗೆ ಹೋಗ್ತೀರಾ, ಬಾಲ್ಯದಲ್ಲಿ ಸ್ಕೂಲ್ಗೆ ಹೋಗ್ತೀರಾ, ಬರ್ತೀರಾ. ನಿಮ್ಮನ್ನು ನೋಡ್ಕೊಳ್ಳೋಕೆ ಒಂದು ಆಯ. ಯಾಕೆ? ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ಅರಿವಿರಲ್ಲ, ನೀವು ಗಲೀಜು ಮಾಡಿಬಿಡ್ತೀರಾ. ಅದನ್ನು ವರ್ಷಕ್ಕೊಂದು ಜನ, ಅವರು ನಿಮ್ಮ ಹಾಗೆ ಅಲ್ವಾ? ಮಧ್ಯಮ ವಯಸ್ಸಿನಲ್ಲಿ ನೀವು ಓಡಾಡಿ, ಶೂ ಹಾಕ್ಕೊಂಡು ಓಡಾಡಿ, ಕೆಸರು ತೊಳ್ಕೊಂಬರ್ತೀರಾ, ನೆಲದ ಮೇಲೆ ಓಡಾಡ್ತೀರಾ, ದಿನ ಒರೆಸ್ತಾರೆ ಅದನ್ನ. ಅವ್ರು ಯಾರು ಒರೆಸೋರು? ಅವರು ಮನುಷ್ಯರೇ ಅಲ್ವಾ? ಅವ್ರಿಗೆ ಅಸಹ್ಯ ಅನ್ಸಲ್ವಾ? ಬಟ್ಟೆ ಹಾಕ್ಕೊಂಡು ಗೌರವವಾಗಿ ಇರಿ ಅಂತ ಹೇಳ್ಕೊಟ್ಟವಳೆ ತಾಯಿ ನಮಗೆ. ಅಂಥ ತಾಯಿ ಆ ವೃದ್ಧಾಪ್ಯದಲ್ಲಿ ನನಗೆ ಸುಸ್ತಾಗ್ತಾ ಇದೆ, ಸ್ವಲ್ಪ ಹಿಡ್ಕೊಳಪ್ಪ ನನ್ನ ಅಂತ ಹೇಳುವಾಗ, ಅಯ್ಯೋ ಅಲ್ಲಿ ಇರಮ್ಮ ಬರ್ತಾರೆ ನೋಡ್ಕೊಳೆ ಅಂತಂತ ಹೇಳುವಂಥ ಆ ಭಾವನೆ ಬರಬಾರ್ದು ಮಕ್ಕಳಿಗೆ. ಬರಲೇಬಾರ್ದು. ಆ ಮನುಷ್ಯನಲ್ಲಿ ಆ ಪರಿವರ್ತನೆ ಭಾವನೆ ಬಂದಾಗ ಏನಾಗೋಗುತ್ತೆ ನಿಮಗೆ, ತಾನಾಗೇ ಅವನು ಸಮಾಜಕ್ಕೂ ತನ್ನ ಮನೆಗೂ ಅವರನ್ನು ನಂಬಿರುವಂಥ ಜೀವಗಳಿಗೂ ಎಲ್ಲರಿಗೂ ಅವನು ಹೆಚ್ಚು ಕಡಿಮೆ ಭಾರ ಆಗೋದಿಲ್ಲ. ಭಾರ ಆಗಲಿಲ್ಲ ಅಂದರೆ ಸಾಕು, ಅಷ್ಟೇ. ಉದ್ಧಾರ ಮಾಡೋಕ್ಕೆ ಆಗತ್ತೆ ಅಂತ ನಾನು ಹೇಳಲ್ಲ, ಭಾರ ಆಗಲ್ಲ. ಓವರ್ ಆಲ್ ಈ ಒಂದು ದೇಗುಲದಲ್ಲಿ ಎಷ್ಟು ಫೋಟೋಗಳಿದೆ? ಸೊ ಈ ಫೋಟೋಗಳನ್ನು ಇಲ್ಲೇ ಹಾಕಬೇಕು ಅನ್ನೋ ನಿರ್ಧಾರಕ್ಕೆ ನೀವು ಯಾಕೆ ಬಂದ್ರಿ ಅಂತ? ಇದು ನನಗೇನನ್ನಿಸ್ತು, ಅಮ್ಮವರು ತೀರ್ಕೊಂಡಿದ್ದ ಹೊಸದು. ಮಾರನೇ ದಿವಸನೇ ನಾನು ಸಂಖ್ಯೆ ತಗೊಂಡು ಎಲ್ಲ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ಶುದ್ಧವಾಗಿರಬೇಕು, ಒಂದು ಪ್ಲಾಸ್ಟಿಕ್ ಫ್ರೀ ಝೋನ್ ಆಗಬೇಕಿದು. ಆಮೇಲೆ ಅವ್ರಿಗೆ ಹೇಳಿದೆ ನಾನು, ಆರ್ಕಿಟೆಕ್ಟ್ ಡಿಸೈನ್ ಮಾಡುವಾಗ, ನೋಡಿ ನಾವು ಎಂಟ್ರಿ ಆದಾಗ ಈಗ ಅಮ್ಮನ 3 ಸುತ್ತು ಸುತ್ತಾರೆ. ದೊಡ್ಡ ಸುತ್ತು 1, ಅದಕ್ಕಿಂತ ಚಿಕ್ಕ ಸುತ್ತು 2, 3ನೇ ಸುತ್ತು ಇದು 3. ಇದು ಸುತ್ತಿ ಅಮ್ಮನ ನಮಸ್ಕಾರ ಮಾಡಿಕೊಂಡು ಒಂದು 10 ನಿಮಿಷ ಕೂತ್ಕೊಂಡು ಜನ ಹೋಗುವಾಗೆ ಒಂದು ವ್ಯವಸ್ಥೆ ಆಗಬೇಕು ನನಗೆ. ಇದು ಮುಗಿದು ನನಗೇನನ್ನಿಸ್ತು, ಸುಮ್ಮನೆ ಹೋಗಬಾರ್ದು, ಅವರು ಇಷ್ಟು ದೂರ ಬಂದಿರೋದು ಏನಾದರೂ ಒಂದು ಹೊಟ್ಟೆ ಹಸ್ತಿರುತ್ತೆ, ಚಿಕ್ಕದಾಗಿ ಒಂದು ಪ್ರಸಾದ ಆದರೂ ಇಲ್ಲಿಂದ ಸ್ವೀಕರಿಸ್ಕೊಂಡು ಹೋಗಬೇಕು, ಅವರು ಸೇವಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದು. 2 ತಲೆಯಲ್ಲಿ ಹೊಳಿತು ನನಗೆ. ಹೊಳೆದಾಗ ಆಮೇಲೆ ಆರ್ಕಿಟೆಕ್ಟ್ ಅವ್ರಿಗೇನೆ ಇನ್ನೊಂದು ಡಿಸೈನ್ ಬಂತು. ದೇವಸ್ಥಾನದ ಭಾವನೆಯಲ್ಲೇ ನೀವು ಕಟ್ಟಬೇಕು, ಮಧ್ಯದಲ್ಲಿ ಆ ಗೋಪುರ ಚೂಪಾಗಿ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಬೇಕು, ಆ ಬಾವುಟ ಇರಬೇಕು, ಕೌಸಲ್ಯನ ನೆನಪಿಸುವಂಥ ಬಾವುಟ ಆಗಬೇಕು ಅಂತಂತ ಹೇಳಿದೆ. ನನ್ನ ಜೊತೆಲಿರೋರನ್ನ, ಬೇರೆಯವ್ರನ್ನ, ಅಯ್ಯೋ ನನ್ನ ಮಗಳು, ಅಯ್ಯೋ ನನ್ನ ಮಗನ ಥರ ಇವರೆಲ್ಲ ಅಂತ ಹೇಳಿದ್ರು. ಆದರೆ ನನ್ನನ್ನು ಮಗ ಅನ್ನೋದ್ರ ಬದಲು ನನ್ನನ್ನು ಕೈಯಲ್ಲೇ ಇಟ್ಕೊಂಡು ಸಾಕಿದ್ದಾರೆ. ನನಗೆ 56, 57 ವರ್ಷದಲ್ಲಿ ಕೂಡ ಬೈದೆ ಹೊಡೆಯೋರು ನನಗೆ. ಏನಿಲ್ಲ ಅಂದರೂ ಕೂಡ ನಿನಗೆ ನಿಧಾನ ಇರಬೇಕು ಜೀವನದಲ್ಲಿ, ತಾಳ್ಮೆ ಇರಬೇಕು ಲೈಫಲ್ಲಿ. ತಪ್ಪುಗಳು ಮಾಡಿದ್ರೆ ಅದನ್ನು ತಿದ್ಕೊಂಡು ನಡೆಯುವಷ್ಟು ಬುದ್ಧಿ ಬರಬೇಕು.
ವಾದಿಸಬಾರ್ದು. ಯಾರು ತಪ್ಪನ್ನು ಒಪ್ಕೊತಾರೋ ಖಂಡಿತ ಅವರಿಗೆ ಪರಿವರ್ತನೆ ಆಗೇ ಆಗುತ್ತೆ. ಇದರಲ್ಲಿ ನಮ್ಮನ್ನು ಟೀಕಿಸೋರು ಕೂಡ ಇಲ್ಲ ಇಲ್ಲ ಮನುಷ್ಯ ಒಪ್ಕೊಂಡ್ರು ಬಿಡ್ರಿ ಆ ಭಾವನೆ ಬರುತ್ತೆ.